ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ತ್ರಿಕಾಲ ಸ್ಕ್ರಿಪ್ಟ್ ಆಫ್ ಗಾಡ್ ಮೂವಿ ಸ್ಟೋರಿನ ನೋಡೋಣ. ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ. ಸನಾತನ ಧರ್ಮದಲ್ಲಿ ಎರಡು ಟಾಪಿಕ್ ಇದೆ, ಒಂದು ಕರ್ಮ ಸಿದ್ಧಾಂತ, ಇನ್ನು ಪುನರ್ಜನ್ಮ. ಇನ್ನು ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನು ಪುನರ್ಜನ್ಮವನ್ನ ಪಡಿತಾನೆ. ಅವನು ತಾನು ಮಾಡಿದ ಕರ್ಮ ಸಿದ್ಧಾಂತದ ಮೇಲೆ ಪುನರ್ಜನ್ಮವನ್ನ ಪಡಿತಾನೆ ಮತ್ತು ಪುನರ್ಜನ್ಮದಲ್ಲಿ ತಾನು ತನ್ನ ಮೊದಲಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಪ್ರತಿಫಲವನ್ನ ಅನುಭವಿಸ್ತಾನೆ. ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೆ ಒಳ್ಳೆ ಜೀವನ ಸಿಗುತ್ತೆ, ಅವನು ಕೆಟ್ಟ ಕೆಲಸ ಮಾಡಿದ್ರೆ ಅವನಿಗೆ ಮುಂದಿನ ಜನ್ಮದಲ್ಲಿ ಕೆಟ್ಟ ಜೀವನ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಆತ ತನ್ನ ಕರ್ಮಫಲವನ್ನ ಮುಗಿಸಿದ ಮೇಲೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇನ್ನು ಇದೇ ಕರ್ಮ ಸಿದ್ಧಾಂತದ ಮೇಲೆ ಈ ಮೂವಿ ಇದೆ ಅಂತ ನಮಗೆ ಹೇಳಲಾಗುತ್ತೆ. ಇನ್ನು ಈಗ ಮೇನ್ ಕತೆಗೆ ಬಂದರೆ ಇಲ್ಲಿ ನಮಗೆ ಒಬ್ಬ ಅಜ್ಜಿ ಮತ್ತು ಆಕೆ ಮೊಮ್ಮಗಳನ್ನ ತೋರಿಸ್ತಾರೆ. ಆ ಮೊಮ್ಮಗಳು ಒಂದು ಆಕಳಿಗೆ ಮೇವನ್ನ ತಿನ್ನಿಸ್ತಿರ್ತಾಳೆ, ಆದ್ರೆ ಆಕಳು ಮೇವನ್ನ ತಿಂತಿರಲ್ಲ. ಆಗ ಆಕೆ ಆ ಆಕಳಿಗೆ ಬೈದು ತನ್ನ ಅಜ್ಜಿ ಹತ್ರ ಬರ್ತಾಳೆ. ಇಲ್ಲಿ ಅಜ್ಜಿ ಆ ಮೊಮ್ಮಗಳಿಗೆ, ನಾವು ಗೋಮಾತೆ ಮತ್ತು ತಾಯಿಯನ್ನ ಯಾವತ್ತೂ ಬೈಬಾರ್ದು, ಯಾಕಂದ್ರೆ ಇಂಥ ಸಣ್ಣ ಪುಟ್ಟ ಪಾಪಗಳೇ ನಮಗೆ ಮೋಕ್ಷ ಸಿಗದಂತೆ ಮಾಡುತ್ತೆ ಅಂತ ಹೇಳ್ತಾಳೆ. ಆಗ ಆಕೆ ಮೋಕ್ಷ ಅಂದ್ರೆ ಏನು ಅಂತ ಕೇಳ್ತಾಳೆ. ಈಗ ಅಜ್ಜಿ ಒಬ್ಬ ಜಮೀನ್ದಾರ್ ಸ್ಟೋರಿಯನ್ನ ತನ್ನ ಮೊಮ್ಮಗಳಿಗೆ ಹೇಳ್ತಾಳೆ. ಒಂದು ಊರಲ್ಲಿ ಒಬ್ಬ ಜಮೀನ್ದಾರ್ ಮತ್ತು ಆತನ ಹೆಂಡತಿ ಇರ್ತಾರೆ. ಇವರಿಗೆ ಮದುವೆ ಆಗಿ ತುಂಬಾ ವರ್ಷಗಳಾದ್ರೂ ಮಕ್ಕಳಾಗಿರಲ್ಲ. ಆಗ ಜಮೀನ್ದಾರ್ ಹೆಂಡತಿ ತುಂಬಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾಳೆ. ಇನ್ನು ಆಕೆ ಮಕ್ಕಳಿಗೋಸ್ಕರ ತುಂಬಾ ಟೆಂಪಲ್ ಗಳನ್ನು ಸಹ ತಿರುಗಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಆಕೆಗೆ ಕಾಟೇರಮ್ಮ ಎಂಬ ಒಬ್ಬ ದೇವಿ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಆ ಕಾಟೇರಮ್ಮ ಟೆಂಪಲ್ ಕಾಡೊಳಗಿರುತ್ತೆ. ಈಗ ಜಮೀನ್ದಾರ್ ಹೆಂಡತಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಇನ್ನು ಮಾರನೇ ದಿನ ಈಕೆ ಮತ್ತೆ ಪ್ರಾರ್ಥನೆ ಮಾಡಕ್ಕೆ ಹೋದಾಗ ಅಲ್ಲಿ ಆಕೆಗೆ ಸಣ್ಣ ಮಕ್ಕಳ ಹೆಜ್ಜೆ ಗುರುತು ಕಾಣುತ್ತೆ. ಇದನ್ನು ನೋಡಿ ಆಕೆ ತುಂಬಾ ಖುಷಿ ಆಗ್ತಾಳೆ. ದೇವಿ ತನ್ನ ಪ್ರಾರ್ಥನೆಯನ್ನ ಕೇಳಿದ್ದಾಳೆ, ಆದಷ್ಟು ಬೇಗ ತನಗೆ ಸಂತಾನ ಕೊಡ್ತಾಳೆ ಅಂತ ಅರ್ಥ ಮಾಡ್ಕೊತಾಳೆ. ಇನ್ನು ಸೀನ್ ಈಗ ಜಮೀನ್ದಾರ್ ಕಡೆ ಶಿಫ್ಟ್ ಆಗುತ್ತೆ. ಈತನಿಗೆ ಒಬ್ಬ ಮಾಂತ್ರಿಕ, ನಿನಗೆ ಮಕ್ಕಳಾಗಬೇಕಂದ್ರೆ ನೀನು ಒಂದು ಹಸುವಿನ ಬಲಿ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಮೀನ್ದಾರ್ ತನ್ನ ಮನೆಯಲ್ಲಿದ್ದ ಒಂದು ಹಸುವಿನ ಬಲಿ ಕೊಡ್ತಾನೆ. ಜಮೀನ್ದಾರ್ ಹೆಂಡತಿ ಅವನನ್ನ ತಡೆಯೋಕೆ ಹೋಗ್ತಾಳೆ, ಆದ್ರೆ ಅವನು ಕೇಳದೆ ಆ ಬಲಿನ ಕೊಡ್ತಾನೆ. ಇಲ್ಲಿ ಜಮೀನ್ದಾರ್ಗೆ ತಾನು ಎಷ್ಟು ದೊಡ್ಡ ಪಾಪ ಮಾಡಿದ್ದಾನೆ ಅಂತ ಅರ್ಥವಾಗಲ್ಲ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಜಮೀನ್ದಾರ್ ಹೆಂಡತಿಗೆ ಒಂದು ಮಗು ಆಗುತ್ತೆ. ಆದ್ರೆ ಇವನು ಮಾಡಿದ ಪಾಪ ಇವನನ್ನ ಸುತ್ತಕೊಂಡಿರುತ್ತೆ. ಇವನಿಗೆ ಹುಟ್ಟಿದ ಮಗು ಅಂಗವಿಕಲ ಆಗಿರ್ತಾನೆ. ಇನ್ನು ಇದು ಕೇವಲ ಜಮೀನ್ದಾರ್ ಮನೆಗೆ ಸೀಮಿತ ಆಗಿರಲ್ಲ, ಊರಲ್ಲಿ ಕೂಡ ಇದೇ ಮಹಾಮಾರಿ ಹರಡಿಕೊಂಡಿರುತ್ತೆ. ಇಲ್ಲಿ ಊರಿನ ಜನರಿಗೆ ಸರಿಯಾಗಿ ಮಳೆ ಬೆಳೆ ಆಗಲ್ಲ, ಅವರಿಗೆ ಅನಾರೋಗ್ಯ ಕಾಡ್ತಿರುತ್ತೆ. ಇದರಿಂದ ಊರಲ್ಲಿದ್ದ ತುಂಬಾ ಜನ ಸತ್ತೋಗ್ತಾರೆ. ಇದನ್ನ ನೋಡಿದ ಜಮೀನ್ದಾರ್ ಹೆಂಡತಿ ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಅನ್ಕೋತಾಳೆ. ಅದಕ್ಕೆ ಆಕೆ ಮತ್ತೆ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾಳೆ. ಇಲ್ಲಿ ಆಕೆ ಪೂಜೆನ ಮಾಡ್ತಾಳೆ ಮತ್ತು ತನ್ನ ಊರನ್ನ ಚೆನ್ನಾಗಿ ಮಾಡ್ಬೇಕಂತ ಅಲ್ಲಿ ಇದ್ದ ಒಂದು ಆಲದ ಮರಕ್ಕೆ ಒಂದು ಹರಕೆನ ಕಟ್ತಾಳೆ. ಇದನ್ನ ನೋಡಿ ಊರಲ್ಲಿದ್ದ ಹೆಣ್ಮಕ್ಳು ಕೂಡ ಅಲ್ಲಿ ಬಂದು ಅದೇ ರೀತಿಯ ಹರಕೆಗಳನ್ನ ಕಟ್ತಾರೆ. ಇನ್ನು ಈಗ ನೋಡ್ತಿದ್ದಂಗೆ ಸ್ವಲ್ಪ ದಿನ ಆದ್ಮೇಲೆ ಊರಿನ ಪರಿಸ್ಥಿತಿ ಚೆನ್ನಾಗಾಗ್ತಿರುತ್ತೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಜಮೀನ್ದಾರ್ ಹೆಂಡತಿ ಇನ್ನೊಂದು ಮಗುಗೆ ಜನ್ಮ ಕೊಡ್ತಾಳೆ. ಆದ್ರೆ ಅದು ಕೂಡ ಅಂಗವಿಕಲ ಆಗಿರ್ತಾನೆ. ತುಂಬಾ ವರ್ಷಗಳವರೆಗೆ ಈ ಪಾಪ ಈ ಮನೆಯನ್ನ ಸುತ್ತಕೊಂಡಿರುತ್ತೆ. ಈಗ ಸೀನ್ ಅದ್ಲಿಂದ 1987ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆ ಜಮೀನ್ದಾರ್ನ ಕೊನೆಯ ವಂಶವನ್ನ ತೋರಿಸ್ತಾರೆ. ಇಲ್ಲಿ ಇವರಿಗೆ ಒಬ್ಬ ಹುಡುಗ ಹುಟ್ಟಿರ್ತಾನೆ. ಇಲ್ಲಿ ಹುಡುಗ ಹುಟ್ಟಿದ ಮೇಲೆ ಅವನ ತಾಯಿ ಸತ್ತೋಗಿರ್ತಾಳೆ. ಇನ್ನು ಈಗ ಕೊನೆಗಿರೋ ಜಮೀನ್ದಾರ್ ಕೂಡ ಅಂಗವಿಕಲ ಆಗಿರ್ತಾನೆ. ಇನ್ನು ಈ ಜಮೀನ್ದಾರ್ ಮದುವೆ ಆಗ್ಬಾರ್ದು ಅಂತ ಇರ್ತಾನೆ, ಆದ್ರೆ ಅವನ ಫ್ರೆಂಡ್ ಅವನಿಗೆ ಫೋರ್ಸ್ ಮಾಡಿ ಮದುವೆ ಮಾಡಿಸ್ತಾನೆ. ಇನ್ನು ಇವನಿಗೆ ಹುಟ್ಟಿದ ಮಗುಗೆ ಒಂದು ರೇರ್ ರೀತಿಯ ಡಿಸೀಸ್ ಇರುತ್ತೆ. ಅವನು ಸೂರ್ಯನ ಬೆಳಕಿಗೆ ಹೋದ್ರೆ ಅವನ ಸ್ಕಿನ್ ಬರ್ನ್ ಆಗ್ತಿರುತ್ತೆ. ಇದನ್ನ ನೋಡಿದ ಜಮೀನ್ದಾರ್ ಫ್ರೆಂಡ್ ಆ ಹುಡುಗನ ಕುಂಡಲಿ ತಗೊಂಡು ಒಬ್ಬ ಪೂಜಾರಿ ಹತ್ರ ಹೋಗ್ತಾನೆ. ಇಲ್ಲಿ ಪೂಜಾರಿ ಆ ಹುಡುಗನ ಕುಂಡಲಿ ನೋಡಿ ಇವನ ವಂಶದಲ್ಲಿ ಒಂದು ಶಾಪ ಇದೆ ಅಂತ ಹೇಳ್ತಾನೆ ಮತ್ತು ಈ ಹುಡುಗ ತುಂಬಾ ಡೇಂಜರಸ್ ಆಗಿ ರೆಡಿ ಆಗ್ತಾನೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ 2026ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಕಾಡಲ್ಲಿದ್ದಾಗ ಅವನಿಗೆ ಅಲ್ಲಿ 2 ಹೆಣಗಳು ಮರಕ್ಕೆ ನೇತಾಕ್ತಿರೋದು ಕಾಣುತ್ತೆ. ಈಗ ಪೊಲೀಸರಿಗೆ ಇನ್ಫಾರ್ಮೇಶನ್ ಗೊತ್ತಾದಾಗ ಅಲ್ಲಿ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದೇ ಟೈಮಲ್ಲಿ ಮಾಯಾ ಅನ್ನೋ ಒಬ್ಬ ಸೈಕಾಟ್ರಿಕ್ ಡಾಕ್ಟರ್ ಅಲ್ಲಿಗೆ ಬರ್ತಾಳೆ. ಈಕೆ ಇಲ್ಲಿ ಬಂದು ಇನ್ಸ್ಪೆಕ್ಟರ್ಗೆ ಈ ಕೇಸ್ ಡೀಟೇಲ್ ಬಗ್ಗೆ ಕೇಳ್ತಾಳೆ. ಆದ್ರೆ ಈ ಇನ್ಸ್ಪೆಕ್ಟರ್ ತುಂಬಾ ಈಗೋಯಿಸ್ಟಿಕ್ ವ್ಯಕ್ತಿ ಆಗಿರ್ತಾನೆ. ಆತ ಮಾಯಾಗೆ ಸರಿಯಾಗಿ ಉತ್ತರ ಕೊಡಲ್ಲ. ಆಕ್ಚುಲಿ ಮಾಯಾ ಒಂದು ವಿಷಯದ ಮೇಲೆ ರಿಸರ್ಚ್ ಮಾಡ್ತಿರ್ತಾಳೆ. ಅದಕ್ಕೆ ಆಕೆ ಹೈದರಾಬಾದ್ ನಿಂದ ಇಲ್ಲಿಗೆ ಬಂದಿರ್ತಾಳೆ. ಇಲ್ಲಿ ಮಾಯಾಗೆ ಕ್ರೈಮ್ ಸೀನ್ ಅಲ್ಲಿ ಒಂದು ವಿಚಿತ್ರವಾದ ಮಾಸ್ಕ್ ಸಿಗುತ್ತೆ. ಈಗ ಸ್ಟೋರಿ ಇಲ್ಲಿಂದ 1 ತಿಂಗಳ ಹಿಂದೆ ಹೋಗುತ್ತೆ. ಇಲ್ಲಿ ಪ್ರಸಾದ್ ಅನ್ನೋ ವ್ಯಕ್ತಿ ರಾತ್ರಿ ಟೈಮಲ್ಲಿ ಸೈಕಲ್ ಹಾಕೊಂಡು ತನ್ನ ಮನೆಗೆ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಮಾಸ್ಕ್ ಹಾಕೊಂಡಿದ್ದ ಕೆಲವು ವ್ಯಕ್ತಿಗಳು ಅವನನ್ನ ರೌಂಡ್ ಅಪ್ ಮಾಡ್ತಾರೆ. ಇದನ್ನು ನೋಡಿ ಪ್ರಸಾದ್ ತುಂಬಾ ಭಯ ಪಡ್ತಾನೆ. ಅವನು ಅವರಿಗೆ, ನನ್ನ ಹತ್ರ ಏನು ಇಲ್ಲ, ದಯವಿಟ್ಟು ನನ್ನ ಹೋಗಕ್ಕೆ ಬಿಡಿ ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿಗಳು ಸಡನ್ ಆಗಿ ತಮ್ಮ ಮಾಸ್ಕ್ ನ ತೆಗಿತಾರೆ. ಅವರನ್ನ ನೋಡಿ ಪ್ರಸಾದ್ ಶಾಕ್ ಆಗ್ತಾನೆ, ಯಾಕಂದ್ರೆ ಆತ ಬೇರೆ ಯಾರು ಅಲ್ಲ, ತನ್ನ ಮಗ ಶಿವ ಆಗಿರ್ತಾನೆ. ಆಕ್ಚುಲಿ ಇವತ್ತು ಪ್ರಸಾದ್ ಬರ್ತ್ಡೇ ಇರುತ್ತೆ. ಅದಕ್ಕೆ ಶಿವ ಇಲ್ಲಿ ತನ್ನ ತಂದೆಗೆ ಸರ್ಪ್ರೈಸ್ ಕೊಡ್ಬೇಕಂತ ಕೇಕ್ ನ ತಂದಿರ್ತಾನೆ. ಇನ್ನು ಪ್ರಸಾದ್ ಕೇಕ್ ಕಟ್ ಮಾಡಿದ ಮೇಲೆ ಶಿವ ಅವನಿಗೆ ಒಂದು ಸ್ಮಾರ್ಟ್ ಫೋನ್ ನ ಗಿಫ್ಟ್ ಮಾಡ್ತಾನೆ. ಇನ್ನು ಮಾರದಿನ ಪ್ರಸಾದ್ ಫೋನ್ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಆತ ಪ್ರಸಾದ್ಗೆ ನಿಧಿಯಲ್ಲಿ ಅಂತ ಕೇಳ್ತಾನೆ.
ಇದನ್ನು ಕೇಳಿ ಶಿವ ಅವನ ಜೊತೆ ಮಾತಾಡ್ತಾನೆ. ಇದು ನಿಧಿ ನಂಬರ್ ಅಲ್ಲ, ರಾಂಗ್ ನಂಬರ್ ಅಂತ ಹೇಳ್ತಾನೆ. ಆಕ್ಚುಲಿ ಈ ನಂಬರ್ ಮೊದಲು ನಿಧಿ ಹೆಸರಿಗಿರುತ್ತೆ. ಅದಕ್ಕೆ ಆ ವ್ಯಕ್ತಿ ನಿಧಿ ಅನ್ಕೊಂಡು ಈ ನಂಬರ್ಗೆ ಕಾಲ್ ಮಾಡಿರ್ತಾನೆ. ಆದ್ರೆ ಶಿವ ಎಷ್ಟೇ ಹೇಳಿದರೂ ಆ ವ್ಯಕ್ತಿ ಕೇಳ್ತಿರಲ್ಲ. ನಿಧಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ನಾನು ಆಕೆನ ಪಟಾಯಿಸೋಕೆ ತುಂಬಾ ಸಾರಿ ಟ್ರೈ ಮಾಡಿದೆ, ಆದ್ರೂ ಆಕೆ ನನಗೆ ಬೀಳಿಲ್ಲ. ಅಷ್ಟಕ್ಕೂ ಆಕೆ ಫೋನ್ ನಿನ್ನ ಹತ್ರ ಹೇಗೆ ಬಂದು ಅಂತ ಕೇಳ್ತಾನೆ. ಆದ್ರೆ ಶಿವ ಅವನಿಗೆ ನೀನು ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀಯಾ, ಇನ್ನೊಂದ್ಸಲಿ ನಂಬರ್ಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾನೆ. ಈಗ ಸೀನ್ ಅದೇ ಕಾಟೇರಮ್ಮ ದೇವಿಯರು ಟೆಂಪಲ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ತುಂಬಾ ಮಹಿಳೆಯರು ಬಂದು ತಾವು ಅಂದ್ಕೊಂಡಿದ್ದು ಆಗ್ಬೇಕಂತ ಅಲ್ಲಿ ಹರಕೆಗಳನ್ನ ಕಟ್ತಿರ್ತಾರೆ. ಅದೇ ಟೈಮಲ್ಲಿ ಅಲ್ಲಿದ್ದ ಪೂಜಾರಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಅಂದ್ರೆ ಅವನಿಗೆ ಈ ಊರಿನ ಮೇಲೆ ಏನೋ ಸಮಸ್ಯೆ ಬರ್ತಿರೋ ತರ ಅನಿಸುತ್ತೆ. ಅದೇ ಟೈಮಲ್ಲಿ ಇಲ್ಲಿದ್ದ ಒಬ್ಬ ಮಹಿಳೆ ಮೇಲೆ ದೇವಿ ಮಾತೆ ಬರ್ತಾಳೆ ಮತ್ತು ಆಕೆ ಪೂಜಾರಿಗೆ ಜಲ್ದಿನೇ ಈ ಊರ ಮೇಲೆ ಒಂದು ದೊಡ್ಡ ಸಮಸ್ಯೆ ಬರಲಿದೆ ಅಂತ ಹೇಳ್ತಾಳೆ. ಇನ್ನು ರಾತ್ರಿ ಆದಾಗ ಪೂಜಾರಿ ಜಮೀನ್ದಾರ್ ಮನೆಗೆ ಬರ್ತಾನೆ. ಆದ್ರೆ ಇಲ್ಲಿ ಯಾರು ಇರಲ್ಲ, ಈ ಮನೆ ಹಾಳು ಬಿದ್ದಿರುತ್ತೆ. ಇನ್ನು ಜಮೀನ್ದಾರ್ ಫ್ಯಾಮಿಲಿ ಜೊತೆ ಏನಾಗಿತ್ತು ಅಂತ ನಮಗೆ ಮುಂದೆ ತೋರಿಸ್ತಾರೆ. ಇಲ್ಲಿ ಪೂಜಾರಿಗೆ ಇದೇ ಮನೆಯಿಂದ ಸಮಸ್ಯೆ ಬರಬಹುದು ಅಂತ ಡೌಟ್ ಇರುತ್ತೆ. ಅದಕ್ಕೆ ಅವನು ಇಲ್ಲಿ ಒಂದು ಬೋರ್ಡ್ ನ ಬರೆದು ಹಾಕ್ತಾನೆ ಮತ್ತು ಈ ಮನೆಯಲ್ಲಿ ಯಾರು ಹೋಗ್ಬಾರ್ದು ಅಂತ ಆ ಬೋರ್ಡ್ ಮೇಲೆ ಬರೀತಾನೆ. ಈಗ ಸೀನ್ ಇಲ್ಲಿಂದ ಒಬ್ಬ ಮಾಂತ್ರಿಕನ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆತನ ಚೇಲ ಬರ್ತಾನೆ. ಈತ ಆ ಮಾಂತ್ರಿಕನಿಗೆ ಗುರುಜಿ ಯಾರಿಗೆ ಶಕ್ತಿ ಸಿಗಬಾರ್ದಾಗಿತ್ತು ಅವನಿಗೆ ಶಕ್ತಿ ಸಿಕ್ಕಾಯ್ತು. ಈಗ ಈ ಭೂಮಿನ ಯಾರು ಕಾಪಾಡಕ್ಕಾಗಲ್ಲ, ನೀವು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಗುರುಜಿ ತನ್ನ ಶಿಷ್ಯನಿಗೆ ಒಂದು ವಸ್ತು ಕೊಡ್ತಾನೆ ಮತ್ತು ಆತನಿಗೆ ತುಂಬಾ ವರ್ಷಗಳ ಕೆಳಗೆ ತುಂಬಾ ದೊಡ್ಡ ಮೇಧಾವಿಗಳು ಇದರಲ್ಲಿ ಒಂದು ತ್ರಿಕಾಲದ ಆತ್ಮವನ್ನ ಬಂದಿಯಾಗಿ ಇಟ್ಟಿದ್ರು. ಈ ಭೂಮಿ ಮೇಲೆ ಯಾವುದಾದ್ರೂ ದೊಡ್ಡ ಸಮಸ್ಯೆ ಬಂದ್ರೆ ಇದರಲ್ಲಿರೋ ತ್ರಿಕಾಲದ ಆತ್ಮ ಹೊರಗೆ ಬಂದು ಅದನ್ನ ತಡೆಯುತ್ತೆ ಅಂತ ಹೇಳ್ತಾನೆ. ಆದ್ರೆ ಈ ಆತ್ಮಗೆ ಒಂದು ಶರೀರ ಬೇಕು. ಅದಕ್ಕೆ ನೀನು ನಿನ್ನ ಬ್ಲಾಕ್ ಮ್ಯಾಜಿಕ್ ನಿಂದ ಇದರಲ್ಲಿರೋ ಆತ್ಮವನ್ನ ಎಬ್ಬಿಸು. ಆ ಆತ್ಮ ಹೊರಗೆ ಬಂದಾಗ ತನಗೆ ಯಾವ ರೀತಿಯ ಶರೀರ ಬೇಕಂತ ಆ ಆತ್ಮನೇ ನಿನಗೆ ತಿಳಿಸುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಮತ್ತು ತನ್ನ ಗುರುಜಿ ಹೇಳಿದಂತೆ ಮಾಡ್ತಾನೆ. ಇನ್ನು ಮಾರನೇ ದಿನ ಪೂಜಾರಿ ಮನೆನ ತೋರಿಸ್ತಾರೆ. ಈತ ತನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವನಿಗೆ ತನ್ನ ಮನೆಯಲ್ಲಿ ಒಬ್ಬ ಹೆಣ್ಣುಮಕ್ಕಳ ಸೌಂಡ್ ಕೇಳುತ್ತೆ. ಆತ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಈಗ ಅಚಾನಕ್ ಆಗಿ ಪೂಜಾರಿ ಡೆತ್ ಆಗುತ್ತೆ. ಈಗ ಊರವರಿಗೆ ಗೊತ್ತಾದಾಗ ಅವರೆಲ್ಲ ಇಲ್ಲಿ ಸೇರ್ತಾರೆ. ಇಲ್ಲಿ ಪೂಜಾರಿ ಡೆತ್ ಆಗಿದ್ದನ್ನ ನೋಡಿ ಅವರು ತುಂಬಾ ಬೇಜಾರಾಗ್ತಾರೆ. ಆದ್ರೆ ಪೂಜಾರಿ ಸಾಯೋಕ್ಕಿಂತ ಮುಂಚೆ ಒಂದು ಲೆಟರ್ ನ ಬರೆದಿರ್ತಾನೆ. ಇವರು ಆ ಲೆಟರ್ ನ ಓದಿದಾಗ ಶಾಕ್ ಆಗ್ತಾರೆ. ಏಕೆಂದ್ರೆ ಪೂಜಾರಿ ಅದರಲ್ಲಿ ಈ ಊರಿನ ದೇವಿ ಮಾತೆ ತುಂಬಾ ಕ್ರೋಧದಲ್ಲಿದ್ದಾಳೆ ಅಂತ ಬರೆದಿರ್ತಾನೆ. ಇನ್ನು ಪೂಜಾರಿ ಹೇಳಿದಂಗೆ ಮಾರನೇ ದಿನದಿಂದ ಊರಲ್ಲಿ ತುಂಬಾ ಡೆತ್ ಆಗ್ತಿರುತ್ತೆ. ಇನ್ನು ಊರವರು ಸತ್ತ ವ್ಯಕ್ತಿಗಳ ಕೈಯಲ್ಲಿ ನೋಡಿದಾಗ ಅವರು ತಾವು ದೇವಿ ಮಾತೆ ಮಂದಿರದಲ್ಲಿ ಬರೆದ ಹರಕೆಯ ಚೀಟಿಗಳಿರುತ್ತೆ. ಕೆಲವರು ತಮಗೆ ಮಕ್ಕಳಾಗಿಲ್ಲ ಅಂತ ಸತ್ತೋಗಿರ್ತಾರೆ. ಇನ್ನು ಕೆಲವರು ತಮಗೆ ಉದ್ಯೋಗ ಸಿಕ್ಕಿಲ್ಲ. ಇನ್ನು ಕೆಲವರು ತಮಗೆ ಸಾಲ ಆಗಿದೆ ಅಂತ ಸತ್ತೋಗಿರ್ತಾರೆ. ಇದನ್ನ ನೋಡಿ ಊರವರೆಲ್ಲ ಟೆನ್ಷನ್ ತಗೋತಾರೆ. ಈಗ ಅವರು ಪಂಚಾಯತ್ನ ಕರೆದು ಇದೇ ವಿಷಯದ ಬಗ್ಗೆ ಮಾತಾಡ್ತಾರೆ. ಆಗ ಸಂಪತ್ ಅನ್ನೋ ವ್ಯಕ್ತಿ ಇಲ್ಲಿ ಬರ್ತಾನೆ. ಈತ ಇವರಿಗೆ ಪೂಜಾರಿ ಬರೆದ ಲೆಟರ್ ನ ಓದುವಂತೆ ಹೇಳ್ತಾನೆ. ಪೂಜಾರಿ ಅದರಲ್ಲಿ ಹೀಗೆ ಬರೆದಿರ್ತಾನೆ. ದೇವಿ ಮಾತೆಗೆ ತುಂಬಾ ಕ್ರೋಧ ಬಂದಿದೆ. ಕೆಲವು ವರ್ಷಗಳ ಹಿಂದೆ ದೇವಿ ಮಾತೆ ಪೂಜೆನ ಮಾಡಿ ಆ ಜಮೀನ್ದಾರ್ ಕುಟುಂಬದವರು ಈ ಊರನ್ನ ಸಮಸ್ಯೆಯಿಂದ ಹೊರಗೆ ತಂದಿದ್ರು. ಅದೇ ರೀತಿ ಈಗಲೂ ಕೂಡ ಆ ಜಮೀನ್ದಾರ್ ಮನೆಯವರು ಆ ದೇವಿ ಮಾತೆಗೆ ಪೂಜೆ ಮಾಡಿದ್ರೆ ಈ ಊರಿಗೆ ಬರಲಿರೋ ಸಮಸ್ಯೆಯಿಂದ ನಾವು ಪಾರಾಗಬಹುದು ಅಂತ ಬರ್ದಿರ್ತಾನೆ. ಆದ್ರೆ ಈಗ ಸದ್ಯ ಜಮೀನ್ದಾರ್ ಕುಟುಂಬದವರು ಈ ಊರಲ್ಲಿ ಇರಲ್ಲ. ಏಕೆಂದ್ರೆ ಜಮೀನ್ದಾರ್ ಹೆಂಡತಿ ಸಂಧ್ಯಾ ತನ್ನ ಮಗನ್ನ ಕರ್ಕೊಂಡು ಬೇರೆ ಊರಿಗೆ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗಿರ್ತಾಳೆ. ಇದರಿಂದ ಊರವರು ತುಂಬಾ ಭಯಪಡ್ತಿರ್ತಾರೆ. ಅವರು ಮೆಲ್ಲಗೆ ಊರನ್ನ ಬಿಡ್ತಿರ್ತಾರೆ. ಈಗ ಸೀನ್ ಶಿವ ಕಡೆ ಶಿಫ್ಟ್ ಆಗುತ್ತೆ. ಆ ಹುಡುಗರು ಮತ್ತೆ ಶಿವ ತಂದೆಗೆ ಕಾಲ್ ಮಾಡಿ ಸತಾಯಿಸ್ತಿರ್ತಾರೆ. ಆಗ ಶಿವ ಅವರ ಲೊಕೇಶನ್ ತಿಳ್ಕೊಂಡು ಅಲ್ಲಿ ಹೋಗಿ ಅವರಿಗೆ ತುಂಬಾ ಹೊಡಿತಾನೆ. ಆಕ್ಚುಲಿ ಹುಡುಗರೆಲ್ಲ ಡ್ರಗ್ಸ್ ತಗೋತಿರ್ತಾರೆ. ಅದಕ್ಕೆ ಅವರಿಗೆ ಶಿವ ಹೇಳಿದ್ದು ಅರ್ಥವಾಗ್ತಿರಲ್ಲ. ಇನ್ನು ಇವರು ಕಾಲೇಜ್ನಲ್ಲಿದ್ದ ಹುಡುಗಿಯರನ್ನ ಚಡಾಯಿಸ್ತಿರ್ತಾರೆ. ಇನ್ನು ಇದೇ ಕಾಲೇಜ್ನಲ್ಲಿ ಆ ಹುಡುಗಿ ನಂದಿನಿ ಕೂಡ ಓದ್ತಿರ್ತಾಳೆ. ಈ ಹುಡುಗರು ಆಕೆನ ತುಂಬಾ ಸತಾಯಿಸ್ತಿದ್ದರಿಂದ ಆಕೆ ತನ್ನ ಮೊಬೈಲ್ ನಂಬರ್ನ ಚೇಂಜ್ ಮಾಡಿರ್ತಾಳೆ. ಈಗ ಆಕೆಗೆ ಶಿವ ಬಂದು ಆ ಹುಡುಗರಿಗೆ ಹೊಡೆದಿದ್ದಾನೆ ಅಂತ ಗೊತ್ತಾದಾಗ ಆಕೆ ತನ್ನ ನಂಬರ್ಗೆ ಕಾಲ್ ಮಾಡ್ತಾಳೆ. ಶಿವ ಕಾಲ್ ರಿಸೀವ್ ಮಾಡ್ತಾನೆ. ನಂದಿನಿ ಶಿವಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಶಿವ ಆಕೆಗೆ ಹುಡುಗಿಯರಂದ್ರೆ ಭಯಪಡಬಾರ್ದು, ಇಂಥ ಹುಡುಗರು ಗಲ್ಲಿಗೊಂದಿರ್ತಾರೆ, ನೀವು ತುಂಬಾ ಧೈರ್ಯದಿಂದ ಇರಬೇಕು ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಶಿವ ತಂದೆ ಶಿವ ಹತ್ರ ಬಂದು ನನಗೆ ಈ ಫೋನ್ ಬೇಡ, ಯಾವ್ದೋ ಹುಡುಗಿ ಪದೇ ಪದೇ ಕಾಲ್ ಮಾಡಿ ನಿನಗೆ ಥ್ಯಾಂಕ್ಸ್ ಹೇಳುವಂತೆ ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಈಗ ಶಿವ ಇದರಿಂದ ನಂದಿನಿಗೆ ಕಾಲ್ ಮಾಡಿ ಬೈತಾನೆ. ನೀನು ಪದೇ ಪದೇ ಈ ನಂಬರಿಗೆ ಕಾಲ್ ಮಾಡಬೇಡ, ಯಾಕಂದ್ರೆ ಈ ನಂಬರ್ನ ನಮ್ಮ ತಂದೆ ಯೂಸ್ ಮಾಡ್ತಾರೆ. ಅಷ್ಟಕ್ಕೂ ನೀನು ಒಂದು ಸಲ ಥ್ಯಾಂಕ್ಸ್ ಅಂತ ಹೇಳಿದ್ಯಲ್ಲ, ಪದೇ ಪದೇ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ನಂಬರ್ಗೆ ಕಾಲ್ ಮಾಡಬೇಡ ಅಂತ ಫೋನ್ ಕಟ್ ಮಾಡ್ತಾನೆ. ಈಗ ಸೀನಿಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಮಗೆ ಶಿವನ ತೋರಿಸ್ತಾರೆ. ಆಕ್ಚುಲಿ ಶಿವ ಇದ್ದ ಊರು ಮತ್ತು ಆ ದೇವಿ ಮಾತೆ ಇದ್ದ ಊರು ಬೇರೆ ಬೇರೆ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆಕ್ಚುಲಿ ಶಿವ ಯಾರಿಗೆ ಲೊಕೇಶನ್ ಕಳಿಸಿದ್ರು ಅದು ಅದೇ ಊರನ್ನ ತೋರಿಸ್ತಿರುತ್ತೆ. ಇನ್ನು ಅವನು ಫುಡ್ ಡೆಲಿವರಿಗೆ ಆರ್ಡರ್ ಕೊಟ್ಟರು ಅದೇ ಊರನ್ನ ತೋರಿಸ್ತಿರುತ್ತೆ. ಇದರಿಂದ ಸಾಕಾಗಿ ಶಿವ 3 ಸಾರಿ ಮೊಬೈಲ್ ನ ಚೇಂಜ್ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಇವನ ಫೋನ್ ಅಲ್ಲಿ ಇನ್ನೊಂದು ಸಮಸ್ಯೆ ಇರುತ್ತೆ. ನಿಧಿ ಯಾವಾಗ್ಲೂ ಇವನಿಗೆ ಕಾಲ್ ಮಾಡಿದಾಗ ಇವನ ಕಿವಿಯಲ್ಲಿ ಏನೋ ಸೌಂಡ್ ಬರುತ್ತೆ ಮತ್ತು ಅವನ ಕಿವಿಯಿಂದ ರಕ್ತ ಬರ್ತಿರುತ್ತೆ. ಇನ್ನು ಶಿವ ನಿಧಿಗೆ ವಾಪಸ್ ಕಾಲ್ ಮಾಡೋಕೆ ಟ್ರೈ ಮಾಡಿದಾಗ ಆಕೆ ನಂಬರ್ ಸ್ವಿಚ್ ಆಫ್ ಬರ್ತಿರುತ್ತೆ. ಇದರಿಂದ ತುಂಬಾ ದಿನಗಳವರೆಗೆ ಶಿವ ನಿಧಿ ಜೊತೆ ಮಾತಾಡಲ್ಲ.
ಇದರಿಂದ ಶಿವ ಫ್ರೆಂಡ್ ಅವನಿಗೆ ನೀನು ಒಂದು ಕೆಲಸ ಮಾಡು, ಯಾವ್ದಾದ್ರು ಜಾಬ್ ಹುಡ್ಕೋ, ಆಗ ನಿನ್ನ ಮೈಂಡ್ ಡೈವರ್ಟ್ ಆಗಿ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ಶಿವಗೆ ಒಬ್ಬ ವ್ಯಕ್ತಿಗೆ ತನ್ನ ಮನೆಯ ರಿನೋವೇಷನ್ ಮಾಡಿಸ್ಬೇಕು ಅಂತ ಗೊತ್ತಾಗುತ್ತೆ. ಆಗ ಅವನು ಅವನ ಜೊತೆ ಮಾತಾಡಿ ಆ ಕೆಲಸನ ತಗೋತಾನೆ. ಆದ್ರೆ ಶಾಕಿಂಗ್ಲಿ ಅದು ಅದೇ ದೇವಿ ಮಾತೆ ಇದ್ದ ಊರಲ್ಲಿರುತ್ತೆ. ಈಗ ಸೀನ್ ಅದೇ ತಾಂತ್ರಿಕನ ಕಡೆ ಶಿಫ್ಟ್ ಆಗುತ್ತೆ. ಈತ ಆ ಆತ್ಮನ ಹೊರಗೆ ತರೋಕೆ ಜಾಗನ ಹುಡುಕ್ತಿರ್ತಾನೆ. ಇವನು ಜಾಗನ ಹುಡುಕ್ತಾ ಶಂಕರಪಲ್ಲಿ ಅನ್ನೋ ಊರಿಗೆ ಬರ್ತಾನೆ. ಆಗ ಇವನಿಗೆ ಒಂದು ಲೆಟರ್ ಸಿಗುತ್ತೆ. ಇದು ದೇವಿ ಮಾತೆಯಲ್ಲಿ ಹರಕೆ ಇಟ್ಟು ಸತ್ತೋದ ಅದೇ ವ್ಯಕ್ತಿಯ ಲೆಟರ್ ಆಗಿರುತ್ತೆ. ಇದನ್ನ ನೋಡಿ ಆತ ಹಾಗಾದ್ರೆ ನಾನು ಇದೇ ಊರಲ್ಲಿ ತಂತ್ರವಿದ್ಯಾನ ಮಾಡಬೇಕು ಅಂತ ಅರ್ಥ ಮಾಡ್ಕೋತಾನೆ. ಈಗ ಈತ ಶಂಕರಪಲ್ಲಿ ಊರೊಳಗೆ ಎಂಟ್ರಿ ಆಗ್ತಾನೆ ಮತ್ತು ಅಲ್ಲಿದ್ದ ಸಮಾಧಿಯನ್ನ ಹುಡ್ಕೊಂಡು ಹೋಗ್ತಾನೆ. ಈತ ಒಂದು ಸಮಾಧಿ ಹತ್ರ ಬಂದಾಗ ತನ್ನ ಕೈಯಲ್ಲಿದ್ದ ಆ ವಸ್ತುವನ್ನ ಸಮಾಧಿ ಮೇಲಿಡ್ತಾನೆ ಮತ್ತು ಆ ಆತ್ಮನ ಹೊರಗೆ ತರೋಕೆ ಮಂತ್ರಗಳನ್ನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ತುಂಬಾ ಹೊತ್ತು ಮಂತ್ರಗಳನ್ನ ಹೇಳಿದ ಮೇಲೆ ಆ ವಸ್ತುವಿನಿಂದ ಒಂದು ಆತ್ಮ ಹೊರಗೆ ಬರುತ್ತೆ. ಅದು ಆ ಸಮಾಧಿ ಒಳಗಿದ್ದ ಬಾಡಿ ಒಳಗೆ ಹೋಗುತ್ತೆ ಮತ್ತು ಸಮಾಧಿಯಿಂದ ಆ ದೇಹನ ಹೊರಗೆ ತರುತ್ತೆ. ಇನ್ನು ಅದೇ ಟೈಮಲ್ಲಿ ಆ ಜಮೀನ್ದಾರ್ ಬಂಗಲೆ ಹತ್ರ ಕೆಲವು ವ್ಯಕ್ತಿಗಳು ಬರ್ತಾರೆ. ಆಕ್ಚುಲಿ ಶಿವ ಇದೇ ಮನೆನ ರಿನೋವೇಷನ್ ಮಾಡೋಕೆ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ. ಆಗ ಆ ಆತ್ಮ ಅಲ್ಲಿ ಬಂದು ಅಲ್ಲಿದ್ದ ವ್ಯಕ್ತಿಗಳನ್ನ ಸಾಯಿಸ್ಬಿಡುತ್ತೆ. ಇನ್ನು ಮಾರನೇ ದಿನ ಶಿವ ಇದೇ ಬಂಗಲೆ ಹತ್ರ ಬರ್ತಾನೆ. ಈತ ಒಳಗೆ ಹೋಗಿ ನೋಡಿದಾಗ ಫ್ರಿಡ್ಜ್ ಅಲ್ಲಿ ಊಟ ಇರುತ್ತೆ. ಅವನು ಅದನ್ನ ತಗೊಂಡು ತಿಂತಾನೆ. ಏಕೆಂದ್ರೆ ಇವನಿಗೆ ಕಾಂಟ್ರಾಕ್ಟ್ ಕೊಟ್ಟ ಡೀಲರ್ ಇವನಿಗೆ ನಮ್ಮ ಕಡೆಯವರು ಅಲ್ಲಿದ್ದಾರೆ, ನೀನು ಊಟದ ಬಗ್ಗೆ ಟೆನ್ಷನ್ ತಗೋಬೇಡ, ನಮ್ಮ ಊರಲ್ಲಿ ನಿನಗೆ ಕೆಲಸಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಕೊಡ್ತಾರೆ ಅಂತ ಹೇಳಿರ್ತಾನೆ. ಆದ್ರೆ ಅಲ್ಲಿ ಯಾರು ಇರಲ್ಲ, ಯಾಕಂದ್ರೆ ನಿನ್ನೆ ರಾತ್ರಿ ಆ ಆತ್ಮ ಬಂದು ಇಲ್ಲಿದ್ದವರೆಲ್ಲರನ್ನ ಸಾಯಿಸಿರುತ್ತೆ. ಈಗ ಸೀನ್ ಸೈಕಾಟ್ರಿಕ್ ಡಾಕ್ಟರ್ ಮಾಯಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ದಾರಿಯಲ್ಲಿ ಹೋಗ್ತಿದ್ದಾಗ ಈಕೆ ಕಾರ್ ಮುಂದೆ ಒಬ್ಬ ಹುಡುಗಿ ಬರ್ತಾಳೆ. ಈಕೆ ಸಡನ್ ಆಗಿ ಬ್ರೇಕ್ ಆಗ್ತಾಳೆ. ಈಕೆ ಆ ಹುಡುಗಿಗೆ ಏನಾದ್ರೂ ಆಗಿರ್ಬೋದಂತ ಕೆಳಗಿಳಿದು ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಇದರಿಂದ ಆಕೆ ತನಗೆ ಡೆಲ್ಯೂಷನ್ ಆಗಿರ್ಬೋದಂತ ಅಲ್ಲಿಂದ ಕಾರ್ ತಗೊಂಡು ಹೋಗ್ತಾಳೆ. ಇನ್ನು ಅದೇ ದಾರಿಯಲ್ಲಿ ಊರಿನ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ. ಈತ ಅಲ್ಲಿಂದ ಹೋಗ್ತಿದ್ದಾಗ ಆತನಿಗೆ ಒಬ್ಬ ಹುಡುಗಿ ಕಾಣ್ತಾಳೆ. ಈಕೆ ಮುಖ ತುಂಬಾ ವಿಕಾರವಾಗಿರುತ್ತೆ. ಆ ವ್ಯಕ್ತಿ ಆಕೆನ ನೋಡಿ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಆತ ಓಡ್ತಿದ್ದಾಗ ಅವನು ಸತ್ತೋಗ್ತಾನೆ. ಈಗ ಸೀನ್ ಇಲ್ಲಿಂದ ಶಿವ ಕಡೆ ಶಿಫ್ಟ್ ಆಗುತ್ತೆ. ಅವನಿಗೆ ಹಸಿವೆ ಆದಾಗ ಅವನು ಫ್ರಿಡ್ಜ್ ನಲ್ಲಿದ್ದ ಬರ್ಗರ್ ತಗೊಂಡು ತಿನ್ನೋಕೆ ಹೋಗ್ತಾನೆ. ಆದ್ರೆ ಆ ಬರ್ಗ್ ಕೆಟ್ಟೋಗಿರುತ್ತೆ. ಅದೇ ಟೈಮಲ್ಲಿ ಅವನಿಗೆ ನಿಧಿ ಕಾಲ್ ಮಾಡ್ತಾಳೆ. ಆ ಸೌಂಡ್ ಕೇಳಿ ಅವನಿಗೆ ಕಿವಿಗೆ ತುಂಬಾ ನೋವಾಗುತ್ತೆ. ಅವನು ಅಲ್ಲೇ ಮೂರ್ಛೆ ಹೋಗ್ತಾನೆ. ಇನ್ನು ಮಾರನೇ ದಿನ ಶಿವಾಗೆ ಎಚ್ಚರಿಕೆ ಆದಾಗ ಅವನು ಫ್ರಿಡ್ಜ್ ಓಪನ್ ಮಾಡಿ ನೋಡ್ತಾನೆ. ಆದ್ರೆ ಫ್ರಿಡ್ಜ್ ಅಲ್ಲಿದ್ದ ಎಲ್ಲಾ ವಸ್ತುಗಳು ಕೆಟ್ಟೋಗಿರುತ್ತೆ. ಇದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಶಿವ ಆ ಬಂಗ್ಲೆನ ನೋಡೋಕೆ ಹೋಗ್ತಾನೆ. ಆಗ ಅವನಿಗೆ ಒಬ್ಬ ಹುಡುಗಿಯ ಕೈ ಕಾಣುತ್ತೆ. ಅದನ್ನು ನೋಡಿ ಆತ ಭಯಪಡ್ತಾ ಅದರ ಹತ್ರ ಹೋಗಿ ನೋಡ್ತಾನೆ. ಆದ್ರೆ ಇಲ್ಲಿ ಅವನ ಫ್ರೆಂಡ್ಸ್ ಬಂದಿರ್ತಾರೆ. ಅವರು ಇವನಿಗೆ ಸರ್ಪ್ರೈಸ್ ಕೊಡ್ತಾರೆ. ಇನ್ನು ಅಲ್ಲಿ ಮಾಯಾ ಕೂಡ ಬಂದಿರ್ತಾಳೆ. ನಿನ್ನೆ ರಾತ್ರಿ ಶಿವ ಮಾಯನ ನೋಡಿ ಭಯಪಟ್ಟಿರ್ತಾನೆ. ಆಕ್ಚುಲಿ ಮಾಯಾ ಅಲ್ಲಿಂದ ಹೋಗ್ತಿದ್ದಾಗ ಆಕೆ ಕಾರ್ ಕೆಟ್ಟೋಗಿರುತ್ತೆ. ಆಕೆ ಬಂಗಲೆ ಖಾಲಿರೋದನ್ನ ನೋಡಿ ಒಳಗೆ ಬಂದಿರ್ತಾಳೆ. ಇಲ್ಲಿ ಮಾಯಾ ಶಿವಾಗೆ ತನ್ನ ಬಗ್ಗೆ ಹೇಳ್ತಾಳೆ. ನಾನು ಒಬ್ಬ ಕ್ರಿಮಿನಲ್ ಸೈಕಾಲಜಿಸ್ಟ್, ಈ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾಳೆ. ಇನ್ನು ರಾತ್ರಿ ಆದಾಗ ಅಲ್ಲಿದ್ದ ಒಂದು ಟೆಲಿಫೋನ್ ರಿಂಗ್ ಆಗ್ತಿರುತ್ತೆ. ಆಗ ಶಿವ ಫ್ರೆಂಡ್ ಹೋಗಿ ಅದನ್ನ ರಿಸೀವ್ ಮಾಡ್ತಾನೆ. ಆ ಕಡೆಯಿಂದ ಅವನ ಗರ್ಲ್ ಫ್ರೆಂಡ್ ಮಾತಾಡ್ತಿರ್ತಾಳೆ ಮತ್ತು ನನ್ನನ್ನ ಕಾಪಾಡು ಅಂತ ಹೇಳ್ತಿರ್ತಾಳೆ. ಇವನು ಈಗ ಹೊರಗೆ ಬಂದು ನೋಡಿದಾಗ ಅಲ್ಲಿ ಅವನ ಗರ್ಲ್ ಫ್ರೆಂಡ್ ನಿಂತಿರ್ತಾಳೆ. ಇವನು ಆಕೆನ ಕಾಪಾಡ್ಬೇಕಂತ ಹೋಗ್ತಿರ್ತಾನೆ. ಆದ್ರೆ ಅದೇ ಟೈಮಲ್ಲಿ ಒಂದು ಆತ್ಮ ಬಂದು ಆಕೆನ ಎಳ್ಕೊಂಡು ಹೋಗುತ್ತೆ. ಆ ಆತ್ಮ ಆ ಹುಡುಗಿನ ಭೂಮಿಯಲ್ಲಿ ಹೂತಾಕುತ್ತೆ. ಇದನ್ನ ನೋಡಿ ಈತ ಶಾಕ್ ಆಗ್ತಾನೆ. ಈತ ಒಳಗೆ ಬಂದು ಶಿವಾಗೆ ತನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ಬೇಕಂತ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಮಾತೆ ಬರ್ತಿರಲ್ಲ. ಇನ್ನು ಅದೇ ಟೈಮಲ್ಲಿ ಶಿವಾಗೆ ಇನ್ನೊಂದು ರೂಮಿಂದ ಒಬ್ಬ ಹುಡುಗಿಯ ಸೌಂಡ್ ಬರುತ್ತೆ. ಅವನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಶಿವ ಆಕೆನ ನೋಡಿ ನಿಧಿ ಅಂತ ಕರಿತಿರ್ತಾನೆ. ಆದ್ರೆ ಅಚಾನಕ್ ಆಗಿ ಆ ಹುಡುಗಿ ಇದ್ದ ರೂಮ್ ಬಂದಾಗುತ್ತೆ. ಇವನು ಒಳಗೆ ಹೋಗಕ್ಕೆ ಆಗಲ್ಲ. ಇವರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಇನ್ನು ಬೆಳಗ್ಗೆ ಆದಾಗ ಶಿವ ಫ್ರೆಂಡ್ ಅಲ್ಲಿಂದ ಹೊರಗೆ ಹೋಗ್ತಿರ್ತಾನೆ. ಆದ್ರೆ ಸೂರ್ಯನ ಕಿರಣ ಇವನ ಮೇಲೆ ಬಿದ್ದ ತಕ್ಷಣ ಅವನು ಸುಟ್ಟು ಭಸ್ಮ ಆಗ್ತಾನೆ. ಈಗ ಸೀನ್ ಮತ್ತೆ ಆ ಮಂತ್ರಿಗನ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿ ಆತನ ಚೇಲ ಮತ್ತೆ ಬರ್ತಾನೆ. ಆತ ತನ್ನ ಗುರುಜಿಗೆ ನೀವು ಹೇಳಿದಂಗೆ ನಾನು ಆ ತ್ರಿಕಾಲದ ಆತ್ಮವನ್ನ ಹೊರಗೆ ತೆಗೆದೆ ಅಂತ ಹೇಳ್ತಾನೆ. ಆದ್ರೆ ಆತ ಗುರುಜಿಗೆ ಅಷ್ಟಕ್ಕೂ ಆ ತ್ರಿಕಾಲದ ಆತ್ಮ ಯಾರು ಅಂತ ಕೇಳ್ತಾನೆ. ಅದನ್ನ ಕೇಳಿ ಆ ಮಾಂತ್ರಿಕ ಅವನಿಗೆ ತ್ರಿಕಾಲ ಆತ್ಮದ ಸ್ಟೋರಿಯನ್ನ ಹೇಳ್ತಾನೆ. ಆಕ್ಚುಲಿ ನಮ್ಮ ಭೂಮಿಯಲ್ಲಿ ತುಂಬಾ ಸೀಕ್ರೆಟ್ ಪ್ಲೇಸಸ್ ಇವೆ, ಅದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ಅದೇ ರೀತಿ ಒಂದು ಜಾಗದಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇತ್ತು, ಅದು ತುಂಬಾ ಸುಂದರವಾಗಿತ್ತು. ಇನ್ನು ಅಲ್ಲಿದ್ದ ಋಷಿ ಮನಿಗಳಿಗೆ ತಾವು ಇದ್ದ ಪ್ಲೇಸ್ ನೀರಿನೊಳಗೆ ಮುಳುಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಅವರು ಹಾಗೆ ಆಗ್ಬಾರ್ದು ಅಂತ ಅನ್ಕೋತಾರೆ, ಯಾಕಂದ್ರೆ ಆ ಪ್ಲೇಸ್ ಅಲ್ಲಿ ತುಂಬಾ ಶಕ್ತಿಗಳಿರುತ್ತೆ. ಇನ್ನು ಅಲ್ಲಿ ವಜ್ರ ವೈಡೂರ್ಯಗಳು ಬಂಗಾರದಂತ ಮಾಡಿದ ವಸ್ತುಗಳಿರುತ್ತೆ. ಇನ್ನು ಅಲ್ಲಿ ಜ್ಞಾನ ಮತ್ತು ಶಕ್ತಿಗೆ ಸಂಬಂಧಿಸಿದ ಕೆಲವು ಬುಕ್ ಸಹ ಇರುತ್ತೆ. ಅದಕ್ಕೆ ಅವರು ಅದನ್ನೆಲ್ಲ ಕಾಪಾಡೋಕೆ ಒಂದು ಪ್ಲೇಸ್ ಅಲ್ಲಿ ಮುಚ್ಚಿಡ್ತಾರೆ ಮತ್ತು ಅದನ್ನ ಪ್ರೊಟೆಕ್ಷನ್ ಮಾಡೋಕೆ ಒಂದು ತ್ರಿಶೂಲನ ರೆಡಿ ಮಾಡಿರ್ತಾರೆ. ಇನ್ನು ಆ ತ್ರಿಶೂಲ್ ಯಾರಿಗೂ ಸಿಗುತ್ತೋ ಆ ವ್ಯಕ್ತಿ ಆ ಪ್ಲೇಸ್ ನ ಆರಾಮಾಗಿ ಕಂಡುಹಿಡಿಬಹುದು. ಆದ್ರೆ ತುಂಬಾ ವರ್ಷಗಳಿಂದ ರಾಜ ಮನೆತನಗಳು ಆ ತ್ರಿಶೂಲ್ನ ಕಾಪಾಡ್ತಿರ್ತವೆ. ಅದೇ ರೀತಿ ತ್ರಿಕಾಲ ಅನ್ನೋ ಒಬ್ಬ ರಾಜ ಕೂಡ ಆ ತ್ರಿಶೂಲ್ನ ಕಾಪಾಡ್ತಿರ್ತಾನೆ. ಅವನ ಟೈಮಲ್ಲಿ ದೊಡ್ಡ ದೊಡ್ಡ ರಾಕ್ಷಸರು ಮತ್ತು ದೊಡ್ಡ ದೊಡ್ಡ ಯೋಧರು ಆ ತ್ರಿಶೂಲ್ನ ತಗೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ತ್ರಿಕಾಲ ಅವರನ್ನೆಲ್ಲ ಸೋಲ್ಸಿರ್ತಾನೆ. ಆದ್ರೆ ಅವನು ಸಾಯುವಾಗ ತನ್ನ ಆತ್ಮನ ಒಂದು ವಸ್ತುವಿನಲ್ಲಿ ಬಂದಿಯಾಗುವಂತೆ ಮಾಡ್ತಾನೆ. ಯಾಕಂದ್ರೆ ಆ ತ್ರಿಶೂಲ್ನ ಯಾರಾದ್ರೂ ತಗೋಬೇಕಂತ ಟ್ರೈ ಮಾಡಿದಾಗ ತ್ರಿಕಾಲಾತ್ಮ ಅದರಿಂದ ಹೊರಗೆ ಬಂದು ಒಂದು ಬಾಡಿ ತಗೊಂಡು ಆ ತ್ರಿಶೂಲ್ನ ಮತ್ತೆ ಕಾಪಾಡುತ್ತೆ ಅಂತ ಹೇಳ್ತಾನೆ. ಆದ್ರೆ ರೀಸೆಂಟ್ ಆಗಿ ಒಬ್ಬ ಮಾಂತ್ರಿಕ ತನ್ನ ತಂತ್ರವಿದ್ಯೆಗಳನ್ನು ಉಪಯೋಗಿಸಿ ಆ ತ್ರಿಶೂಲ್ನ ತಗೊಂಡಿರ್ತಾನೆ.
ಈಗ ಅವನು ಆ ಸಿಟಿನ ಹುಡ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ತ್ರಿಕಾಲಾತ್ಮ ಹೊರಗೆ ಬಂದು ಅವನನ್ನ ತಡಿಬೇಕು ಅಂತ ಹೋಗ್ತಿರುತ್ತೆ. ಆದ್ರೆ ತ್ರಿಕಾಲಾತ್ಮ ಜಮೀನ್ದಾರ್ ಮನೆಯ ಒಬ್ಬ ವ್ಯಕ್ತಿಯ ಶರೀರದಲ್ಲಿರುತ್ತೆ. ಆದ್ರೆ ತ್ರಿಕಾಲಾತ್ಮ ಆ ಶರೀರನ ಉಪಯೋಗ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಮೋಕ್ಷ ಸಿಗಬೇಕಾಗಿರುತ್ತೆ. ಅದಕ್ಕೆ ಆ ತಾಂತ್ರಿಕ ತನ್ನ ಶಿಷ್ಯನಿಗೆ, ನೀನು ಒಂದು ಕೆಲಸ ಮಾಡು, ಆ ಆತ್ಮಗೆ ಮೋಕ್ಷ ಸಿಗುವಂತೆ ಮಾಡು, ಆಗ ಮಾತ್ರ ತ್ರಿಕಾಲ ಆ ಮಾಂತ್ರಿಕನ ತಡಿಬಹುದು ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಆ ಜಮೀನ್ದಾರ್ ಫ್ರೆಂಡ್ ಆ ಜಮೀನ್ದಾರ್ ಮಗನ ಬಗ್ಗೆ ಕೇಳೋಕೆ ಪೂಜಾರಿ ಹತ್ರ ಬಂದಿರ್ತಾನಲ್ಲ, ಆ ಸೀನ್ ನ ತೋರಿಸ್ತಾರೆ. ಇಲ್ಲಿ ಆ ಹುಡುಗನ ಹೆಸರು ವೈದ್ಯರನ್ ಆಗಿರುತ್ತೆ. ಈತನಿಗೆ ಒಂದು ರೇರ್ ಡಿಸೀಸ್ ಇರುತ್ತೆ. ಇವನು ಸೂರ್ಯನ ಬೆಳಕಿಗೆ ಹೋದ್ರೆ ಇವನ ಸ್ಕಿನ್ ಬರ್ನ್ ಆಗ್ತಿರುತ್ತೆ. ಇನ್ನು ಇವನ ತಂದೆ ಇವನನ್ನ ಕಾಪಾಡೋಕೆ ಇವನನ್ನ ಹೊರಗೆ ಕಳಿಸ್ತಿರಲ್ಲ. ಈಗ ಆ ಹುಡುಗ ಮನೆಯಲ್ಲೇ ಇದ್ದು ಬೋರ್ ಆಗ್ತಿರುತ್ತೆ. ಇದರಿಂದ ಅವನು ತುಂಬಾ ವೈಲೆಂಟ್ ಆಗ್ತಿರ್ತಾನೆ. ಅವನು ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆಗೆ ನನ್ನನ್ನ ಹೊರಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಆಕೆ ಒಪ್ಪಲ್ಲ. ಆಗ ಅವನು ಕೋಪದಲ್ಲಿ ಆಕೆಗೆ ತುಂಬಾ ಹೊಡಿತಾನೆ. ಆಗ ಪೂಜಾರಿ ಆ ವ್ಯಕ್ತಿಗೆ, ಆ ಹುಡುಗನಿಗೆ ತನ್ನ ತಾಯಿ ಇಲ್ಲದಿದ್ದರಿಂದ ಅವನ ಮೈಂಡ್ ವೈಲೆಂಟ್ ಆಗಿದೆ, ಅವನಿಗೆ ತಾಯಿ ಪ್ರೀತಿ ಸಿಕ್ಕರೆ ಅವನು ಚೆನ್ನಾಗಾಗ್ತಾನೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಶಿವ ಮತ್ತು ಮಾಯಾನ ತೋರಿಸ್ತಾರೆ. ಇಲ್ಲಿ ಮಾಯಾಗೆ ಈ ಬಂಗ್ಲೆಯಲ್ಲಿದ್ದ ಜಮೀನ್ದಾರ್ ಫ್ಯಾಮಿಲಿ ಬಗ್ಗೆ ಗೊತ್ತಿರುತ್ತೆ. ಆಗ ಶಿವ ಆಕೆಗೆ ಆ ಫ್ಯಾಮಿಲಿ ಬಗ್ಗೆ ಕೇಳ್ತಾನೆ. ಈಗ ಮಾಯಾ ಜಮೀನ್ದಾರ್ ಫ್ಯಾಮಿಲಿ ಬಗ್ಗೆ ಹೇಳ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ಆಕ್ಚುಲಿ ವೈದ್ಯರನ್ಗೆ 15 ವರ್ಷ ಆದಾಗ ಅವನು ತನ್ನ ತಂದೆನ ಶೂಟ್ ಮಾಡಿ ಸಾಯಿಸಿರ್ತಾನೆ. ಆಗ ಕೋರ್ಟ್ ಅವನಿಗೆ ರಿಹಾಬಿಲಿಟೇಷನ್ ಸೆಂಟರ್ಗೆ ಕಳಿಸುತ್ತೆ. ಆದ್ರೆ ಇಲ್ಲಿ ಅವನು ಚೇಂಜ್ ಆಗಲ್ಲ. ಅವನ ಸ್ವಭಾವ ಇನ್ನೂ ವೈಲೆಂಟ್ ಆಗುತ್ತೆ. ಇನ್ನೂ ಸ್ವಲ್ಪ ತಿಂಗಳ ಹಿಂದೆ ಗೌರ್ಮೆಂಟ್ ವೈದ್ಯರನ್ನ ಟ್ರೀಟ್ ಮಾಡೋಕೆ ಮಾಯಾನ ಅಪಾಯಿಂಟ್ ಮಾಡಿರ್ತಾರೆ. ಇಲ್ಲಿ ಮಾಯಾ ವೈದ್ಯರನ್ ವೈಲೆಂಟ್ ಆಗಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಅವನ ಬಿಹೇವಿಯರ್ ತುಂಬಾ ರೂಡ್ ಆಗಿರುತ್ತೆ. ಈಗ ಮಾಯಾ ಅವನ ಬಗ್ಗೆ ತಿಳ್ಕೊಳ್ಳೋಕೆ ಅವನನ್ನ ಹಿಪ್ನೋಟೈಸ್ ಮಾಡ್ತಾಳೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ಇಲ್ಲಿ ವೈದ್ಯರನ್ ತಂದೆ ಸಂಧ್ಯಾ ಅನ್ನೋ ಮಹಿಳೆಯನ್ನ ಮದುವೆ ಆಗ್ತಾನೆ. ಆದ್ರೆ ಅವನು ಆಕೆನ ವೈಫ್ ತರ ನೋಡ್ತಿರಲ್ಲ. ಆಕೆ ಜೊತೆ ಯಾವಾಗ್ಲೂ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಇನ್ನು ಆಕೆ ಜೊತೆ ತುಂಬಾ ರೂಡ್ ಆಗಿ ಮಾತಾಡ್ತಿರ್ತಾನೆ. ಕೆಲಸದ ಕಡೆನೂ ಗಮನ ಕೊಡ್ತಿರಲ್ಲ. ಯಾವಾಗ್ಲೂ ಡ್ರಿಂಕ್ ಮಾಡ್ತಿರ್ತಾನೆ. ಆದ್ರೆ ಸಂಧ್ಯಾ ವೈದ್ಯರನ್ನ ತುಂಬಾ ಕೇರ್ ಮಾಡ್ತಿರ್ತಾಳೆ. ಅವನಿಗೆ ಹೊರಗೆ ಹೋಗ್ಬೇಕಂತ ಆಸೆ ಇರುತ್ತೆ. ಆಗ ಸಂಧ್ಯಾ ಅವನಿಗಾಗಿ ಒಂದು ವಿಶೇಷ ರೀತಿಯ ಬಟ್ಟೆಯನ್ನ ರೆಡಿ ಮಾಡ್ತಾಳೆ ಮತ್ತು ಅವನನ್ನ ಹೊರಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ವೈದ್ಯರನ್ ಹೊರಗೆ ಬರ್ಬೇಕಂತ ತುಂಬಾ ದಿನಗಳಿಂದ ಟ್ರೈ ಮಾಡ್ತಿರ್ತಾನೆ. ಈಗ ಅವನ ಆಸೆ ನೆರವೇರಿರುತ್ತೆ. ಇನ್ನು ಸಂಧ್ಯಾ ಮನೆಗೆ ಬಂದಾಗ ಅಲ್ಲಿ ಜಮೀನ್ದಾರ್ ಫ್ರೆಂಡ್ ಬಂದಿರ್ತಾನೆ. ಈತ ಅವನ ಜೊತೆ ತನ್ನ ಮಗನ್ನ ಕರ್ಕೊಂಡು ಬಂದಿರ್ತಾನೆ. ಆ ಹುಡುಗ ವೈದ್ಯರನ್ನ ಸೈಡಿಗೆ ಕರ್ಕೊಂಡು ಹೋಗಿ ಅವನಿಗೆ ಸಿಗರೆಟ್ ಸೇದೋದು ಕಲಿಸ್ತಿರ್ತಾನೆ. ಆಗ ಅಲ್ಲಿ ಸಂಧ್ಯಾ ಬರ್ತಾಳೆ. ಈಕೆ ಆ ಹುಡುಗನಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು ಆ ಜಮೀನ್ದಾರ್ ಫ್ರೆಂಡ್ ಮನೆಗೆ ಬಂದಾಗ ತನ್ನ ಮಗನಿಗೆ ತುಂಬಾ ಹೊಡಿತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಸಂಪತ್ ಆಗಿರ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಸಂಧ್ಯಾ ಪ್ರೆಗ್ನೆಂಟ್ ಆಗ್ತಾಳೆ. ಆಕೆ ಡೆಲಿವರಿ ಟೈಮ್ ಬಂದಾಗ ಜಮೀನ್ದಾರ್ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ. ಏಕೆಂದ್ರೆ ಅವನಿಗೆ ಸಂಧ್ಯಾಗೆ ಯಾರ ಜೊತೆನೋ ಅಫೇರ್ ಇದೆ ಅಂತ ಡೌಟ್ ಇರುತ್ತೆ. ಆಗ ವೈದ್ಯರನ್ ತನ್ನ ತಂದೆಗೆ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತೆ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಆತ ಕೇಳದೆ ಸಂಧ್ಯಾಗೆ ಹೊಡಿತಿರ್ತಾನೆ. ಆಗ ವೈದ್ಯರನ್ ಕೋಪದಲ್ಲಿ ಗನ್ ತಗೊಂಡು ತನ್ನ ತಂದೆನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಮಾಯಾಗೆ ವೈದ್ಯರನ್ ಬಗ್ಗೆ ಗೊತ್ತಾಗುತ್ತೆ. ಆಕೆ ಈಗ ವೈದ್ಯರನ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಮೆಲ್ಲಗೆ ವೈದ್ಯರನ್ ಕಂಡೀಷನ್ ಚೆನ್ನಾಗಾಗ್ತಿರುತ್ತೆ. ಇನ್ನು ಸಂಧ್ಯಾ ಡೈಲಿ ವೈದ್ಯರಂಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಮಾಯಾ ಹತ್ರ ಕರ್ಕೊಂಡು ಬರ್ತಿರ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ವೈದ್ಯರನ್ ತಂಗಿ ಹೆಸರು ನಿಧಿ ಆಗಿರುತ್ತೆ. ಹೀಗಿದ್ದಾಗ ಒಂದು ದಿನ ಸಂಧ್ಯಾ ಮಾಯಾಗೆ ಒಂದು ವಿಷಯ ಹೇಳ್ತಾಳೆ. ಆಕ್ಚುಲಿ ವೈದ್ಯರನ್ ತನ್ನ ತಂಗಿನ ಕಾಲೇಜ್ಗೆ ಡ್ರಾಪ್ ಮಾಡೋಕೆ ಹೋಗ್ತಿರ್ತಾನೆ. ಆದ್ರೆ ಅವನು ಕಾಲೇಜ್ಗೆ ಹೋದಾಗ ಅವನ ಫುಲ್ ಬಾಡಿ ಕವರ್ ಆಗಿರುತ್ತೆ. ಇದನ್ನ ನೋಡಿ ನಿಧಿ ಫ್ರೆಂಡ್ಸ್ ಎಲ್ಲ ಅವನನ್ನ ಗೇಲಿ ಮಾಡ್ತಿರ್ತಾರೆ. ಇದರಿಂದ ಅವನ ಮೆಂಟಲ್ ಕಂಡೀಷನ್ ಮತ್ತೆ ಕೆಡುತ್ತೆ. ಇದರಿಂದ ಅವನು ತನಗೆ ಕೋಪ ಬಂದಾಗೆಲ್ಲ ಜನರನ್ನ ಹೊಡಿತಿರ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ವೈದ್ಯರನ್ ಟ್ರೀಟ್ಮೆಂಟ್ಗೆ ಬರೋದು ಬಂದ್ ಮಾಡ್ತಾನೆ. ಮಾಯಾ ವೈದ್ಯರನ್ಗೆ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಸಂಧ್ಯಾಗೆ ಕಾಲ್ ಮಾಡ್ತಾಳೆ. ಆದ್ರೆ ಸಂಧ್ಯಾ ಅವನ ಕಾಲ್ ರಿಸೀವ್ ಮಾಡ್ತಿರಲ್ಲ. ಹೀಗಿದ್ದಾಗ ಮಾಯಾಗೆ ಒಂದು ದಿನ ಶಂಕರಪಲ್ಲಿಯಲ್ಲಿ ಒಂದು ಕೊಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಆಕೆ ಅಲ್ಲಿ ಚೆಕ್ ಮಾಡೋಕೆ ಬಂದಿರ್ತಾಳೆ. ಇಲ್ಲಿ ಆಕೆಗೆ ವೈದ್ಯರನ್ ಮಾಸ್ ಸಿಕ್ಕಿರುತ್ತೆ. ಆಗ ಆಕೆ ಇಲ್ಲಿ ವೈದ್ಯರನ್ ಮಾಸ್ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾಳೆ. ಇನ್ನು ಆಕೆ ಈ ವಿಷಯ ಬಗ್ಗೆ ಡೀಪ್ ಆಗಿ ಸರ್ಚ್ ಮಾಡಬೇಕಂತ ಈ ಬಂಗ್ಲೋಗೆ ಬಂದಿರ್ತಾಳೆ. ಆದ್ರೆ ಇಲ್ಲಿ ಆಕೆಗೆ ವೈದ್ಯರನ್ ಫ್ಯಾಮಿಲಿ ಬಗ್ಗೆ ಗೊತ್ತಾಗಲ್ಲ. ಇಲ್ಲಿ ಮಾಯಾ ಶಿವಾಗೆ ಅಷ್ಟಕ್ಕೂ ನಿನಗೆ ನಿಧಿ ಬಗ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ನಿಧಿ ಪದೇ ಪದೇ ಶಿವಾಗೆ ಕಾಲ್ ಮಾಡ್ತಿರ್ತಾಳೆ ಮತ್ತು ಅವನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಈಗ ಶಿವ ನಿಧಿ ಜೊತೆ ಪದೇ ಪದೇ ಮಾತಾಡ್ತಾ ಇವರಿಬ್ಬರ ನಡುವೆ ಲವ್ ಆಗುತ್ತೆ. ಇವರು ಒಬ್ಬರನ್ನೊಬ್ಬರು ನೋಡಿರಲ್ಲ. ಹೀಗೆ ಶಿವ ಆಕೆ ಜೊತೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾನೆ. ಆದ್ರೆ ಒಂದು ದಿನ ಅಚಾನಕ್ ಆಗಿ ನಿಧಿ ಕಾಲ್ ಮಾಡೋದು ಬಂದ್ ಮಾಡ್ತಾಳೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಇವನಿಗೆ ನಿಧಿ ಕಡೆಯಿಂದ ಕಾಲ್ ಬರುತ್ತೆ. ಅವನು ಆಕೆ ಕಾಲ್ ರಿಸೀವ್ ಮಾಡಿದಾಗ ಅವನ ಕಿವಿಯಲ್ಲಿ ವಿಚಿತ್ರವಾದ ಸೌಂಡ್ ಬರ್ತಿರುತ್ತೆ ಮತ್ತು ಅದರಿಂದ ರಕ್ತ ಕೂಡ ಬರ್ತಿರುತ್ತೆ. ಅದಕ್ಕೆ ಅವನು ನಿಧಿ ಬಗ್ಗೆ ತಿಳ್ಕೊಳ್ಳೋಕೆ ಕಾಂಟ್ಯಾಕ್ಟ್ ನೆಪ ಮಾಡ್ಕೊಂಡು ಈ ಊರಿಗೆ ಬಂದಿರ್ತಾನೆ. ಇವರು ಮಾತಾಡ್ತಿದ್ದಾಗ ಇಲ್ಲಿ ಇವರಿಗೆ ಒಂದು ಸೌಂಡ್ ಬರುತ್ತೆ. ನೀನು ನಿಧಿನ ಹುಡ್ಕೊಂಡು ಬಂದಿದ್ದೀಯಲ್ಲ, ಆಕೆ ಆಗ್ಲೇ ಸತ್ತೋಗಿದ್ದಾಳೆ ಅಂತ ಹೇಳುತ್ತೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಇದೇ ವ್ಯಕ್ತಿ ಶಿವಾಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ. ಈ ವ್ಯಕ್ತಿ ಒಳಗೆ ಬಂದಾಗ ಅಚಾನಕ್ ಆಗಿ ಅಲ್ಲಿದ್ದೆಲ್ಲ ಡೋರ್ಗಳು ಕ್ಲೋಸ್ ಆಗುತ್ತೆ. ಈತ ತನ್ನ ಕಡೆಯವರನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ಶಿವ ಅವನಿಗೆ, ನೀವೇ ನನಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ, ಇಲ್ಲಿ ಏನಾಗಿತ್ತು ಅಂತ ನಿಮಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಮತ್ತು ಅಷ್ಟಕ್ಕೂ ಈ ಬಂಗ್ಲು ನಿಮ್ದೇನಾ ಅಂತ ಕೇಳ್ತಾನೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬಗ್ಗೆ ಹೋಗುತ್ತೆ. ಆಕ್ಚುಲಿ ಸಂಧ್ಯಾ ಈ ವ್ಯಕ್ತಿಯಿಂದ ಸಾಲ ತಗೊಂಡಿರ್ತಾಳೆ. ಈತ ಪದೇ ಪದೇ ಬಂದು ಸಂಧ್ಯಾಗೆ ತನ್ನ ಸಾಲ ವಾಪಸ್ ಕೊಡುವಂತೆ ಸತಾಯಿಸಿರ್ತಾನೆ. ಆಗ ಅಲ್ಲಿ ವೈದ್ಯರನ್ ಫ್ರೆಂಡ್ ಸಂಪತ್ ಬರ್ತಾನೆ. ಈತ ಸಂಧ್ಯಾಗೆ ಹೆಲ್ಪ್ ಮಾಡ್ತಾ ಅವರೆಲ್ಲ ಸಾಲನ ತೀರಿಸ್ತಾನೆ.
ಈಗ ನಮಗೆ ಇಲ್ಲಿ ಸಂಪತ್ ಬಗ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಸಂಪತ್ ಟೀನೇಜ್ ಅಲ್ಲಿದ್ದಾಗ ಒಂದು ದಿನ ಸಂಧ್ಯಾ ಮನೆಗೆ ಹೋಗ್ತಾನೆ. ಅವನು ಸಂಧ್ಯಾ ರೂಮಿಂದ ಬಟ್ಟೆ ಬಿಚ್ಕೊಂಡು ಹೊರಗೆ ಓಡ್ತಿರ್ತಾನೆ. ಆಗ ಜಮೀನ್ದಾರ್ ಇವನನ್ನ ನೋಡ್ತಾನೆ. ಇವನನ್ನ ನೋಡಿ ಜಮೀನ್ದಾರ್ಗೆ ಸಂಧ್ಯಾ ಇವನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಡೌಟ್ ಬರುತ್ತೆ. ಆದ್ರೆ ಇವರ ನಡುವೆ ಏನೂ ಇರಲ್ಲ. ಆಕ್ಚುಲಿ ಸಂಪತ್ ಅವತ್ತು ಸಂಧ್ಯಾ ಇವನನ್ನ ಬೈದಿದ್ದರಿಂದ ಆಕೆ ಮೇಲೆ ರಿವೆಂಜ್ ತಗೊಳ್ಳೋಕೆ ಬೇಕಂತ ಹೀಗೆ ಮಾಡಿರ್ತಾನೆ. ಇನ್ನು ಸಂಪತ್ ಇಲ್ಲಿ ತನ್ನ ತಂದೆನ ಕೂಡ ಕೊಂದಿರ್ತಾನೆ. ಇನ್ನು ಸಂಪತ್ ಬೇಕಂತ ಸಂಧ್ಯಾಗೆ ಹೆಲ್ಪ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಅವರ ಬಂಗಲೋ ಮೇಲೆ ಕಣ್ಣಿರುತ್ತೆ. ಅವನು ಆ ಬಂಗಲೋನ ತಗೋಬೇಕಂತ ಇವರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಇನ್ನು ಸಂಪತ್ ಸಂಧ್ಯಾ ಮತ್ತು ತನ್ನ ನಡುವೆ ಅಫೇರ್ ಇರುವಂತೆ ವೈದ್ಯರಂಗೆ ಡೌಟ್ ಬರುವಂತೆ ಮಾಡ್ತಾನೆ. ಆಗ ವೈದ್ಯರನ್ ಸಂಪತ್ ಮತ್ತು ಸಂಧ್ಯಾ ನಡುವೆ ಅಫೇರ್ ಇದ್ದಿದ್ದರಿಂದ ಸಂಪತ್ ಆಕೆಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅನ್ಕೋತಾನೆ. ಹೀಗಿದ್ದಾಗ ವೈದ್ಯರನ್ ಒಂದು ದಿನ ತನ್ನ ಕಾರ್ ತಗೊಂಡು ಎಲ್ಲಿಗೂ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಇವನಿಗೆ ನಿಧಿ ಫ್ರೆಂಡ್ಸ್ ಕಾಣ್ತಾರೆ. ಇವರು ಫುಲ್ ಆಗಿ ಡ್ರಿಂಕ್ ಮಾಡಿರ್ತಾರೆ. ಇವರು ವೈದ್ಯರನ್ ಕಾರ್ ಒಳಗೆ ಬಂದು ಅವನನ್ನ ಗೇಲಿ ಮಾಡ್ತಿರ್ತಾರೆ. ಇನ್ನು ನಿಧಿ ಫ್ರೆಂಡ್ ಇಲ್ಲಿ ವೈದ್ಯರನ್ಗೆ ನಿನ್ನ ತಂಗಿ ಕೂಡ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರ್ತಾಳೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವೈದ್ಯರನ್ಗೆ ತುಂಬಾ ಕೋಪ ಬರುತ್ತೆ. ಅವನು ಕಾರನ್ನ ಒಂದು ಕಡೆ ನಿಲ್ಲಿಸ್ತಾನೆ. ಆಮೇಲೆ ಇವರಿಬ್ಬರನ್ನ ಅತಿ ದಾರುಣವಾಗಿ ಕೊಂದುಬಿಡ್ತಾನೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಿಕ್ಕ 2 ಹೆಣಗಳು ಇವರದೇ ಆಗಿರುತ್ತೆ. ಇನ್ನು ವೈದ್ಯರನ್ ಅಲ್ಲಿಂದ ಮನೆಗೆ ಬಂದು ತನ್ನ ತಾಯಿ ಮೇಲೆ ಡೌಟ್ ಇದ್ದುದರಿಂದ ಆಕೆನ ಕೂಡ ಸಾಯಿಸ್ಬಿಡ್ತಾನೆ. ಇದನ್ನ ನಿಧಿ ನೋಡ್ಬಿಡ್ತಾಳೆ. ಆಕೆ ಗನ್ ತಗೊಂಡು ವೈದ್ಯರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಇನ್ನು ಸ್ವಲ್ಪ ತಾದ್ಮೇಲೆ ಅಲ್ಲಿ ಅದೇ ಕಾಂಟ್ರಾಕ್ಟರ್ ಬರ್ತಾನೆ. ಈತ ಸಂಪತ್ ಜೊತೆ ಸೇರಿ ನಿಧಿನ ಕೊಂದ್ಬಿಡ್ತಾನೆ. ಇನ್ನು ಇವರಿಬ್ಬರು ಸೇರಿ ಈಗ ಊರಲ್ಲಿದ್ದ ಕೆಲವರನ್ನ ಸಾಯಿಸಿ ಊರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಇನ್ನು ಊರಲ್ಲಿದ್ದ ಪೂಜಾರಿನ ಕೂಡ ಕೊಂದಿದ್ದು ಕೂಡ ಇವರೇ ಆಗಿರುತ್ತೆ. ಆಕ್ಚುಲಿ ಇವರು ಊರಲ್ಲಿದ್ದವರಿಗೆ ಭಯಪಡಿಸಿ ಇಲ್ಲಿಂದ ಊರ್ ಬಿಟ್ಟು ಕಳಿಸ್ಬೇಕು, ಆಮೇಲೆ ಈ ಊರನ್ನ ತಾವೇ ಕಬ್ಜಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಈಗ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ವೈದ್ಯರನ ಆತ್ಮ ಶಿವ ಒಳಗೆ ಹೋಗುತ್ತೆ. ಈಗ ಶಿವ ವೈದ್ಯರಂತರ ಮಾಸ್ಕ್ ಹಾಕೊಂಡು ಅದೇ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಈಗ ಮಾಯಾ ತುಂಬಾ ಕಷ್ಟಪಟ್ಟು ಅವನನ್ನ ಒಂದು ಚೇರ್ಗೆ ಕಟ್ಟಿ ಹಾಕ್ತಾಳೆ. ಆಮೇಲೆ ಮಾಯಾ ಅವನಿಗೆ ಹಿಪ್ನೋಟೈಸ್ ಮಾಡ್ತಾಳೆ ಮತ್ತು ಹಿಪ್ನೋಟೈಸ್ ಮಾಡಿದ ಮೇಲೆ ಅವನಿಗೆ ತನ್ನ ತಾಯಿ ಮತ್ತು ತಂಗಿ ಪ್ರೀತಿನ ನೆನಪು ಮಾಡ್ತಾಳೆ. ಈಗ ವೈದ್ಯರನ್ ಅವರನ್ನ ನೆನಪು ಮಾಡಿಕೊಂಡು ತಾನು ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಅರ್ಥವಾಗುತ್ತೆ. ಈಗ ಅವನ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ವೈದ್ಯರನ ಆತ್ಮ ಶಿವನ ಬಿಟ್ಟು ಹೋಗುತ್ತೆ. ಇನ್ನು ಇಲ್ಲಿ ಈಗ ಸಂಪತ್ ಬರ್ತಾನೆ. ಶಿವ ಸಂಪತ್ನ ನೋಡಿ ಅವನನ್ನ ಶೂಟ್ ಮಾಡೋಕೆ ಹೋಗ್ತಾನೆ. ಯಾಕಂದ್ರೆ ಇವನಿಂದಾಗಿನೇ ನಿಧಿ ಸತ್ತೋಗಿರ್ತಾಳೆ. ಇನ್ನೊಂದು ಕಡೆ ಆ ಮಾಂತ್ರಿಕನ ತೋರಿಸ್ತಾರೆ. ಈಗ ವೈದ್ಯರನ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅದಕ್ಕೆ ಆತ ತ್ರಿಕಾಲ ಆತ್ಮನ ವೈದ್ಯರನ್ ಬಾಡಿ ಒಳಗೆ ಕಳಿಸ್ತಾನೆ. ತ್ರಿಕಾಲ ಆತ್ಮ ವೈದ್ಯರನ್ ಬಾಡಿ ಒಳಗೆ ಹೋದ್ಮೇಲೆ ಅದು ಸೀದಾ ಸಂಪತ್ ಹತ್ರ ಹೋಗುತ್ತೆ ಮತ್ತು ಅವನ ಕುತ್ತಿಗೆಯನ್ನ ಕಡಿದು ಅವನನ್ನ ಸಾಯಿಸ್ಬಿಡುತ್ತೆ. ಈಗ ತ್ರಿಕಾಲ ಆತ್ಮ ದುಷ್ಟಶಕ್ತಿಗಳೊಂದಿಗೆ ಹೋರಾಡೋಕೆ ಒಂದು ಕುದುರೆ ತಗೊಂಡು ರೆಡಿ ಆಗುತ್ತೆ. ಸೊ ಮೂವಿಯಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಈ ಮೂವಿಯ ಪಾರ್ಟ್ 2 ಕೂಡ ಬರಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.